ಕನ್ನೇರಿ ಮಠದ ಅದೃಶ್ಯ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ವಿಜಯಪುರ, ಬಾಗಲಕೋಟೆ ಹಾಗೂ ಧಾರವಾಡ ಜಿಲ್ಲೆಗಳಿಗೆ ನಿರ್ಬಂಧ ಹೇರಿರುವಂತಹ ಒಂದು ರಾಜ್ಯ ಸರ್ಕಾರದ ಒಂದು ನಡೆಯನ್ನು ಖಂಡಿಸಿ ಪಾದಯಾತ್ರೆಯ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಮಾಡಿದಂತಹ ಒಂದು ಘಟನೆ ಗದಗದಲ್ಲಿ ನಡೆದಿರುವಂಥದ್ದು. ಚೆನ್ನಮ್ಮ ಒಂದು ಸರ್ಕಲ್ನಿಂದ ಆವರಣದ ಒಂದು ಅಲ್ಲಿಂದ ಕೂಡ ಪಾದಯಾತ್ರೆ ಮಾಡಿರುವಂಥದ್ದು. ಮುಳಗುಂದ ಒಂದು ಕಾನಾ ಮಾರ್ಗವಾಗಿ DC ಕಚೇರಿಯನ್ನು ತಲುಪಿದಂತಹ ಈ ಒಂದು ಪ್ರತಿಭಟನಾಕಾರರು ರಾಜ್ಯಪಾಲರಿಗೆ ಒಂದು ವಿಚಾರವಾಗಿ DC ಮೂಲಕ ಮನವಿಯನ್ನು ಕೂಡ ಮಾಡಿದ್ದಾರೆ, ಪತ್ರದ ಮೂಲಕ. ಈ ವೇಳೆ ಶಾಸಕ CC ಪಾಟೀಲ್ ಮಾತನಾಡಿ, ಕಾಡಸಿದ್ದೇಶ್ವರ ಒಂದು ಶ್ರೀಗಳು ರೈತರಿಗೆ ಒಂದು ಸಾವಯವ ಕೃಷಿಯಲ್ಲಿ ಯಾವ ರೀತಿ ಬೇಸಾಯವನ್ನು ಮಾಡಬೇಕು, ಸುಧಾರಣೆ ತರಬೇಕನ್ನೋದನ್ನು ಹೇಳಿಕೊಟ್ಟಿದ್ದಾರೆ ಮತ್ತು ಗರ್ಭಿಣಿಯರಿಗೆ ಒಂದು ಸಂಸ್ಕಾರ ಪಾಠ ಮಾಡಿದ್ದಾರೆ. ಯುವಕರಿಗೆ ಸಂಸ್ಕೃತಿಯ ನೀತಿ ಪಾಠಗಳನ್ನು ಕೂಡ ಶ್ರೀಗಳು ಹೇಳಿದ್ದಾರೆ. ಸರ್ಕಾರ ಮಾಡಿದಂತಹ ಒಂದು ಕೆಲಸಗಳನ್ನು ಶ್ರೀಗಳು ಮಾಡ್ತಾ ಇದ್ದಾರೆ. ಅವರು ಹಿಂದುತ್ವವಾದಿ ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಅವರಿಗೆ ನಿರ್ಬಂಧ ಹೇರುವುದು ಸರಿಯಲ್ಲ. ನೀವು ಅವರಿಗೆ ನಿರ್ಬಂಧ ಹೇರಿರಬಹುದು, ಆದರೆ ಭಕ್ತರ ಒಂದು ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಸ್ವಾಮೀಜಿಗಳು. ಅವರ ಮೇಲೆ ನಿರ್ಬಂಧ ತೆರವುಗೊಳಿಸು ಮತ್ತು ಮುಕ್ತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು. ದಬ್ಬಾಳಿಕೆಯಿಂದ ರಾಜ್ಯ ಸರ್ಕಾರವನ್ನು ಆಳ್ತಾ ಇದೆ, ಅದು ಸರಿಯಲ್ಲ. ಅಧಿಕಾರ ಶಾಶ್ವತ ಯಾವಾಗಲೂ ಆಗಿರೋದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಇವರ ಒಂದು ಮಠಕ್ಕೆ ಹೋಗಿ ಒಮ್ಮೆ ನೋಡಿ ಅವರು ಮಾಡುವಂಥ ಒಂದು ಕೆಲಸ ಎಂಥದ್ದು ಮತ್ತು ನೀವು ಮಾಡಿದಂಥ ಒಂದು ತಪ್ಪು ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ CMಗೆ ಬುದ್ಧಿ ಮಾತನ್ನು ಹೇಳಿದ್ದಾರೆ. ಇದೇ ಒಂದು ವಿಚಾರದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದವರಿಗೆ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದವರಿಗೆ ನಿರ್ಬಂಧವನ್ನು ಹೇರೋದಿಲ್ಲ, ಆದರೆ ಧರ್ಮ ಮತ್ತು ದೇಶ ರಕ್ಷಕವಾಗಿರುವಂತಹ ಸ್ವಾಮೀಜಿಗಳಿಗೆ ನಿರ್ಬಂಧ ಹೇರಿರುವುದು ಸರಿಯಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂದವರಿಗೆ ನಿರ್ಬಂಧ ಇಲ್ಲ, ಧರ್ಮಸ್ಥಳ ದೇವಸ್ಥಾನಕ್ಕೆ ಕಲ್ಲು ಒಗಿರಿ ಬುಲ್ಡೇಜರ್ ಹಾಕಿರಿ ಅಂದವರಿಗೆ ನಿರ್ಬಂಧ ಇಲ್ಲ, ಗಣಪತಿ ಉತ್ಸವದಲ್ಲಿ ಕಲ್ಲು ಒಗೆದವ್ರ ನಿರ್ಬಂಧ ಇಲ್ಲ. ಆದ್ರೆ ಧರ್ಮ ರಕ್ಷಕರಿಗೆ, ದೇಶ ರಕ್ಷಕರಿಗೆ, ಗೋ ರಕ್ಷಕರಿಗೆ ಇವತ್ತು ನಿರ್ಬಂಧ ಅದ. ಇವತ್ತು ನಾವೆಲ್ಲ ಯಾವ ಸ್ವಾಮೀಜಿಗಳು ಅದಾರಲ್ಲ, ಸನಾತನ ಹಿಂದೂ ಧರ್ಮದ ದೇವತೆಗಳಿಗೆ ಅಪಮಾನ ಮಾಡಿದಾರಲ್ಲ, ದೇವತೆಗಳಿಗೆ ನಮ್ಮ ಸಂಸ್ಕಾರಕ್ಕೆ ಅಪಮಾನ ಮಾಡ್ತಾರಲ್ಲ, ಅವರಿಗೆ ನಿಜವಾಗಿ ಬಹಿಷ್ಕಾರ ಹಾಕಬೇಕಾಗಿತ್ತು. ಆದ್ರೆ ಸರ್ಕಾರ ಬಹಿಷ್ಕಾರ ಹಾಕ್ಲಿ ಬಿಡಲಕ್ಕ, ನಾವು ಹಿಂದೂ ಧರ್ಮಿಗಳು, ಹಿಂದೂಗಳು ಅವರಿಗೆ ಬಹಿಷ್ಕಾರ ಹಾಕಬೇಕಾಗಿದೆ. ಇವತ್ತು ನಿಮ್ಮ ಊರಿಗೆ ಯಾರೇ ಆ ಸ್ವಾಮಿಗಳು ಬಂದ್ರ ಅಂತಂದ್ರ ನೀವೆಲ್ಲ ಬಹಿಷ್ಕಾರ ಹಾಕ್ರಿ. ನಿಜವಾಗಿ ಬಹಿಷ್ಕಾರ ಹಾಕಬೇಕಾಗಿದ್ದು ಅವರಿಗೆ. ಆದ್ರೆ ನಿಜವಾಗಿ ದೇಶ ರಕ್ಷಕರು, ಧರ್ಮ ರಕ್ಷಕರು, ಭಾರತದ ನೆಲದ ಸಂಸ್ಕಾರವನ್ನ ಜಗತ್ತಿಗೆ ತಿಳಿಸುವಂತ ಕಾರ್ಯ ಮಾಡ್ತಕ್ಕಂತ ಪೂಜ್ಯ ಕನ್ನೇರಿ ಸ್ವಾಮಿಗಳಿಗೆ ಇವತ್ತು ನಿರ್ಬಂಧ ಅದ. ಇದನ್ನ ನಾವು ಉಗ್ರವಾಗಿ ಖಂಡನೆ ಮಾಡ್ತೇವೆ, ತೀವ್ರವಾಗಿ ಖಂಡನೆ ಮಾಡ್ತೇವೆ. ಇದನ್ನ ಎತ್ತರ ಆಗ್ಲಿಲ್ಲಪ್ಪ ಅಂತಂದ್ರೆ ನೋಡಿರಿ, ನಿನ್ನೆ ಬಿಹಾರ ರಾಜಕಾರಣ ನೋಡಿದ್ರಿ ನೀವೆಲ್ಲ. ಹಿಂದೂ ಧರ್ಮಕ್ಕೆ ನೀವೇನಾರು ಅಪಮಾನ ಮಾಡಿದ್ರಿ, ಸಂಘಕ್ಕೆ ಏನು ಅಪಮಾನ ಮಾಡ್ಕೋತ ಬಂದ್ರಿ, ಬಹಿಷ್ಕಾರ ಹಾಕೋತ ಬಂದ್ರಪ್ಪ ಅಂತಂದ್ರ ಯಾವ ರೀತಿ ನೆಲಕಚ್ಚದ ಬೇರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆ ರೀತಿ ಕರ್ನಾಟಕದಾಗ ಆಗ್ಬಾರ್ದಪ್ಪ ಅಂತಂದ್ರ ನೀವು ಈ ನಿರ್ಬಂಧವನ್ನು ಏನು ಹೇರಿದ್ರಿ, ತೀವ್ರವಾಗಿ ನೀವು ಈ ಕೂಡ್ಲೇನೆ ತತ್ಕ್ಷಣಕ್ಕೆ ಅದನ್ನ ಹೊಳೆ ತಗೋಬೇಕು. ವಿಜಯಪುರ ಆಗಿರ್ಬೋದು, ಕಾರ್ಯಗಳಿರ್ಬೋದು, ಧರ್ಮದ ಕಾರ್ಯಗಳಿರ್ಬೋದು, ಸ್ವಾವಲಂಬಿ ಕಾರ್ಯಗಳಿರ್ಬೋದು, ನೋಡ್ಕೊಂಡ್ ಬಂದ್ರ ನಿಮಗೂ ಕೂಡ ನಾವು ಮಾಡ್ತಾ ಇದ್ದಿದ್ದು ತಪ್ಪು ಅನ್ನುವಂತ ಅರಿವು ಮೂಡ್ತೈತೆ ಅನ್ನುವಂತ ಮಾತನ್ನ ಹೇಳಿ ಕೂಡಲೇ ಅವರ ಮೇಲೆ ವಿಧಿಸಿದಂತ ನಿರ್ಬಂಧವನ್ನ ತೆಗಿಬೇಕಂತ ಹೇಳಿ ಇವತ್ತು ಗದಗ ಜಿಲ್ಲೆಯಲ್ಲಿ ವ್ಯಾಪಕವಾದಂತ ಮೆರವಣಿಗೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.